ಎಲ್ಲ ಸಚಿವ ಮಿತ್ರರೇ, ಮಾಧ್ಯಮದ ಗೆಳೆಯರೇ ಹಾಗೂ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿತ್ತು. ಪ್ರಿಲಿಮಿನರಿ ನೋಟಿಫಿಕೇಶನ್ನು ಮತ್ತು ಫೈನಲ್ ನೋಟಿಫಿಕೇಶನ್ ಎರಡನ್ನೂ ಕೂಡ ಇಶ್ಯೂ ಮಾಡಿದ್ದು. ರೈತರು ಮತ್ತು ಸಂಘಟನೆಗಳು, ಹೋರಾಟಗಾರರು ನಾವು ಜಮೀನು ಕೊಡಲಿಕ್ಕಾಗಲ್ಲ. ಕಾರಣ ಯಾಕಪ್ಪ ಅಂತಂದರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು. ಮತ್ತು ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು. ಮತ್ತು ಬೆಂಗಳೂರಿಗೆ ಸಮೀಪ ಇರೋದ್ರಿಂದ, ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ, ಮತ್ತು ಗ್ರೀನ್ ಬೆಲ್ಟ್ನಲ್ಲಿರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನು ಕೂಡ ಮಾಡಿದರು. ಸರ್ಕಾರ ಅವ್ರ ಜೊತೆಯಲ್ಲಿ 5-6 ಸಭೆಗಳನ್ನು ಮಾಡಿದೆ. ರೈತರ ಜೊತೆ ಮಾಡಿದೆ, ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ. ಅವರ ಅಹವಾಲುಗಳನ್ನು ಕೇಳಿದ್ದೀವಿ, ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ, ರೈತರ ಅಹವಾಲನ್ನು ಕೇಳಿದ್ದೀವಿ, ಹೋರಾಟಗಾರರ ಅಹವಾಲನ್ನು ಕೇಳಿದ್ದೀವಿ. ಅಲ್ಲಿ ಜನಪ್ರತಿನಿಧಿಯಾದಂಥ KH ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ. KH ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ರು. ಎಲ್ಲರೂ ರೈತರೇ, ಮೂಲತಃ ರೈತರೇ, ಆಮೇಲೆ ಬೇರೆ ಬೇರೆ ಆಗಿರೋದು. ಈಗ ರಾಜಕಾರಣಿ ನೀವು, ಈಗ ಯಾವ ಹೊಲ ಹುಟ್ಟಿದೀನಿ, ನೇಗಿಲು ಕಟ್ಟಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಇಂಡಸ್ಟ್ರಿ ಅವ್ರ ಇಂಡಸ್ಟ್ರಿ ಮಿನಿಸ್ಟರ್ ಅಷ್ಟೇ. ಕಟ್ಟಿದ್ದೀನಿ, ಉತ್ತಿದ್ದೀನಿ, ವ್ಯವಸಾಯ ಮಾಡಿದ್ದೀನಿ. ನೀವು ಮಾಡಿದ್ದೀರಿ, ನಾನು ಈಗ ಬಿಡಿ ಇವೆಲ್ಲ, ಈಗ ಚರ್ಚೆ ಮಾಡೋದು. ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದು, ಹೋರಾಟಗಾರರೆಲ್ಲ ಭಾಗವಹಿಸಿದರು. ರೈತ ಸಂಘದವರು, ಕಮ್ಯುನಿಸ್ಟ್ ಪಾರ್ಟಿಯವರು, ಸಾಹಿತಿಗಳು, ಆಮೇಲೆ ಕಲಾವಿದರು, ರೈತ ಸಂಘಟನೆಗಳು, ದಲಿತ ಎಲೆ ಶಂಕರ್ ಬಂದೇ ಇಲ್ಲ ಇವತ್ತು. ಹಿಂದೂ ಥರ ಬಂದಿದ್ದಾನೆ, ಗುರುಪ್ರಸಾದ್ ಬಂದಿದ್ದಾನೆ, ನಾಗರಾಜ್ ಇದ್ದಾನೆ. ಶಂಕರೇ ಪತ್ತೇಲ್ ಬಂದ ಯಾಕೆ? ಆಮೇಲೆ ಎದ್ದೇಳು ಕರ್ನಾಟಕ ಜನಶಕ್ತಿ. ಭಾಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ, ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದರೆ ತಪ್ಪಾಗಲಾರದು. ಈ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಇವರೆಲ್ಲರ ಜೊತೆಲೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇಲ್ಲಿ ನಡೆಯಿದೆ, ಇದೇ ಜಾಗದಲ್ಲಿ ನಡೀತು.
ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ. ವಿರೋಧ ಪಕ್ಷದಲ್ಲಿದ್ದಾಗ ಸುಮ್ಮನೆ ಇರ್ರಿ. ಮಾತು ಮುಗಿಸ್ಕೊಂಡಿದ್ದೀವಿ. 1777 ಎಕರೆ 1777 ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ನಾವು ಈ ಜಮೀನನ್ನು ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳ್ಳೋಕೆ, ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಭಾಳ ಉದ್ದೇಶ. ಇಂಡಸ್ಟ್ರಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು ಇದು ಜಮೀನು. ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ. ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು, ಡೆವಲಪ್ಡ್ ಲ್ಯಾಂಡ್, ಅದರಲ್ಲಿ 50% ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ನೋಟಿಫಿಕೇಷನ್ನೇ ಕ್ಯಾನ್ಸಲ್ ಮಾಡ್ತೀವಿ. ನೋಟಿಫಿಕೇಷನ್ನೇ ಡ್ರಾಪ್ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ಡ್ರಾಪ್, ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ. ಸೊ ಇದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಅದನ್ನು ರೈತರಿಗೂ, ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ. ಅವರು ಕೂಡ ಸ್ವಾಗತ ಮಾಡಿದ್ದಾರೆ, ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ, ರೈತರು ಸ್ವಾಗತ ಮಾಡಿದ್ದಾರೆ, ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಇನ್ನೇನಾದ್ರು ಹೇಳ್ಬೇಕು? ಸಾಕಲ್ಲ? ಸ್ಟೇಟ್ಮೆಂಟ್ ಓದಾಗಿ ಹೇಳ್ಬಿಡಿ. ರೈತರು ಒಳ್ಳೇದಾಗಿದೆ. ನೋಡ್ರಿ, ಹೇಳ್ಬಿಡಿ ಸರ್, ಸ್ಟೇಟ್ಮೆಂಟ್ ನೀವು ಕೇಳಿಸ್ಕೊಳ್ಳಿ ಇಲ್ಲ ನಾನು ಹೇಳೋದನ್ನ ಅಂತ. ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ. Both the notification has been dropped. The notification entirely is dropped. Those who want to give lands to the government for the development of the industry, we will take such lands. With consent. With consent. ಇದಕ್ಕೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ನೋಟಿಫಿಕೇಶನ್ಗೆ ಸೀಮಿತವಾಗಿ.
ನಾವು ನೋಡ್ತೀವ್ರಿ, ನಾವು ಎಲ್ಲ ಈಗಲೇ ಹೇಳ್ಬಿಡ್ಲ, ಒಂದು ಬೌಂಡ್ರಿ ಬರ್ತದ, ಅರ್ಧ ಬೌಂಡ್ರಿ ಬರ್ತದ, ಮಧ್ಯೆ ಬರ್ತದ ಅಂತ ಈಗಲೇ ಹೇಳಲ್ಲ. ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಜಮೀನು ತಗತ್ತೀವಿ. ನೋಡಪ್ಪ, ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತು ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನು ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಭಾಳ ಹೋರಾಟ ಇದಕ್ಕೆ ಭಾಳ ದಿನಗಳು ಹೋರಾಟ ನಡೀತಾ ಇದೆ. ಮತ್ತು ಎಲ್ಲ ಸಂಘಟನೆಗಳು ಕೂಡ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ಭಾಳ ಮುಖ್ಯವಾಗಿ ರೈತರಿಗೋಸ್ಕರ, ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ, ಅವರ ಜಮೀನುಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಮಾಡ್ತೀವಿ. ಎಲ್ಲಕ್ಕೂ ಇದು ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ. ಜಡ್ಜ್ ಭಯ ಅದೇನ್ರಿ, ಅದೇ ಸ್ಟೇಟ್ಮೆಂಟ್ ಅದದು. ಓದೇ ಸ್ಟೇಟ್ಮೆಂಟ್ ಹೇಳ್ಬಿಡಿ ಸರ್, ಸ್ಟೇಟ್ಮೆಂಟ್ ಓದಿ ಹೇಳ್ಬಿಡಿ. ಒಂದು ಆಮೇಲೆ ಮಾತಾಡೋಣ. ಏನು ಅವ್ರು ಕೇಳ್ತಾ ಇರೋದು ಕೃಷಿ ಮಾಡಕ್ಕಲ್ವಾ? ನೀವು ಏನೇನೋ ಕೇಳಕ್ಕೆ ಹೋಗ್ಬಿಡಿಯಪ್ಪ. ಈಗ ನಾವು ಡ್ರಾಪ್ ಮಾಡಿದ್ದೀವಿ. ರೈತರು ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರ ವ್ಯವಸಾಯ ಮಾಡ್ತಕ್ಕಂಥ ಕೆಲಸ ನೋಡಪ್ಪ. ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ. ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು. ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ, ಪ್ಲೀಸ್ ಅಂಡರ್ಲೈನ್, ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು. ಆಲ್ರೆಡಿ ಇದೆ ರೀ. ಸುಮ್ಮನೆ ಅನ್ನೆಸರಿ ನೋಡಪ್ಪ, ಇದೇನೆಲ್ಲ ಕೇಳಕ್ ಸುಮ್ಮನೆ ಎಲ್ಲ ಕೇಳೋದು ಏನ್ ಮಾಡೋದು? ತುಂಬ ಥ್ಯಾಂಕ್ಸು. ನಾವು ವಾದ ಮಾಡ್ತಾ ಇದ್ದೆ, ಭಾಳಷ್ಟು ಜನ ಬಿಡಲ್ಲ ಅಂತಿದ್ರು, ನಮ್ಮ ಮುಖ್ಯಮಂತ್ರಿಗಳು ಬಿಡ್ತಾರೆ ಅಂತ ಚಾಲೆಂಜ್ ಮಾಡಿದ್ದೆ. ಸದ್ಯ ಗೆದ್ದೆ ನಾನು, ಭಾಳ ಜನ ಗೆದ್ದೆ. ನೋಡಿದ್ರೆ ಇದರಿಂದ ಬಂದಿದ್ದ ಇವ್ರ ಜೊತೆ. ಹಾಂ, ಅವರೆಲ್ಲ ಜೊತೆಗೆ ಏನೇನು ತೆಗೆಯ ಒಂದು